ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 53. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದನ್ನು ಪಕ್ಕಾ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಯಾವತ್ತೇ ಆಗಲಿ ಮಿಸ್ ಮಾಡ್ತಾ ಇಲ್ಲ. ಆದಷ್ಟು 5ರಿಂದ 5:15 ಒಳಗಡೆ ಎದ್ದುಬಿಡ್ತೀವಿ, ಇಲ್ಲ 6 ಗಂಟೆ ಒಳಗಡೆ ಗ್ಯಾರಂಟಿ ಎದ್ದೇಳ್ತೀವಿ. ಯಾಕೆಂದರೆ ಅದು ತುಂಬ ಒಳ್ಳೆಯ ಸಮಯ. ಆ ಸಮಯದಲ್ಲಿ ಎದ್ದಾಗ ಮೈಂಡ್ ತುಂಬ ಕ್ಲಿಯರಾಗಿರುತ್ತೆ. ಆದರೆ ಆದಷ್ಟು ಮೊಬೈಲ್ ಕಡಿಮೆ ಯೂಸೇಜ್ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಆಯಿಲ್ ಪುಲ್ಲಿಂಗ್ ಮಾಡುವಾಗಲೂ ಅಷ್ಟೇ ಕಡಿಮೆನೇ ವಿಡಿಯೋ ತೆಗಿತಾ ಇರೋದು. ಬೇರೆ ಟೈಮಲ್ಲೂ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ನಾವು. ಅದಾದಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಇದು ಕಾಪರ್ದು ಜಗ್ ವಾಶ್ ಮಾಡಬೇಕಾಗಿತ್ತು. ಇದು ನಮ್ಮ ರೆಗ್ಯುಲರ್ ರೊಟೀನು. ಮತ್ತು ಐ ವಾಶ್ನ ನಾವು ಐ ಕ್ಯಾಪ್ ಇಲ್ಲದೇ ಇದ್ರೂ ಮಾಡ್ಕೋಬೋದು, ಕೈಯಲ್ಲೇ ಹಾಗೆ. ಮತ್ತು ಅದಾದಮೇಲೆ ಪ್ರಾಣಾಯಾಮ ಮಾಡ್ಕೊಂಡ್ವಿ. ಪ್ರಾಣಾಯಾಮ ಸಹ ಬೆಳಗ್ಗೆನೇ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಾದಮೇಲೆ ಮಗು ನೆನ್ನೆ ತಗಲ್ಸ್ಕೊಂಡಿತ್ತಲ್ಲ, ಅದು ಹಿಂಗಿತ್ತು ನೋಡೋದಕ್ಕೆ. ನೆನ್ನೆ ಸ್ವಲ್ಪ ಭಯ ಆಗಿತ್ತು, ಆದರೆ ಆಮೇಲೆ ಗೊತ್ತಾಯಿತು ತುಂಬ ಲೈಟಾಗಿ ತಗಲಿದೆ ಅಂತ ಬೆಳಗ್ಗೆಗೆ. ಆದಷ್ಟು ನಾನು ಬೆಲ್ಲ ಅಥವಾ ಸಕ್ಕರೆನ ತುಂಬ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ, ಸ್ವೀಟ್ ಅನ್ನೋದೇ ಕಡಿಮೆ ಮಾಡೋಣ ಅಂತ ಹೇಳಿ. ಮತ್ತು ಮಗುಗೆ ಬ್ರೇಕ್ಫಾಸ್ಟಾಗಿ ಅವನಿಗೆ ಹುರಿ ಹಿಟ್ಟಿನ ಉಂಡೆ ಮಾಡಿದೆ, ನಮಗೆ ಹಾಲು ಮಾಡ್ಕೊಂಡು ಕುಡಿದ್ವಿ. ಡ್ರೈ ಫ್ರೂಟ್ಸು ಹಾಗೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಫ್ರೈ ಮಾಡಿ ಆದರೂ ತಿನ್ನಬೇಕು, ಇಲ್ಲ ನೆನೆಸಿಟ್ಟೆ ಆದರೂ ತಿನ್ನಬೇಕು. ಮಗು ಈ ಥರ ಡೆಕೋರೇಷನ್ ಮಾಡೋಣ ಅಮ್ಮ, ಡೆಕೋರೇಷನ್ ಮಾಡ್ಕೊಂಡು ತಿನ್ನೋಣ ಅಮ್ಮ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೆ ಬಿಟ್ಟೆ ಡೆಕೋರೇಷನ್ ಮಾಡೋಕ್ಕೆ. ಅವನು ಎಂಜಾಯ್ ಮಾಡ್ಕೊಂಡು ತಿಂದ. ಈ ರೀತಿ ಸ್ವಲ್ಪ ಹೊತ್ತು ಅವನ ಜೊತೇಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವನಿಗೂ ಒಂಥರ ಖುಷಿ ಆಗುತ್ತೆ. ಅದಾದಮೇಲೆ ಮತ್ತೆ ಲಂಚ್ಗೆ ನಮಗೆ ಅಂತ ಇದು ಸೇಮಿಯಾದು ಒಂದು ರೈಸ್ ರೆಡಿ ಮಾಡಿದೆ, ಅದಕ್ಕೊಂದು ಕೊಕೊನಟ್ ಕರಿ ಮಾಡಿದೆ. ನಿಮ್ಗೆ ಅದರದ್ದು ಡೀಟೇಲ್ಡ್ ರೆಸಿಪಿನ ನಾನು ಮತ್ತೊಂದು ವಿಡಿಯೋಲಿ ಶೇರ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೊಂದು ಆಯುರ್ವೇದಿಕ್ ರೆಸಿಪಿ ಒಂದು ಟ್ರೈ ಮಾಡಿದೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಮಜ್ಜಿಗೆ ಅದು ತುಂಬ ಚೆನ್ನಾಗಿತ್ತು. ನಾನು ನಿಮಗೆ ಅದರ ರೆಸಿಪಿನೂ ಮುಂದೆ. ಮತ್ತು ಸಂಜೆ ಡಿನ್ನರ್ಗೆ ನಮಗೆ ದೋಸೆ ಮಾಡಿಕೊಂಡೆ. ದೋಸೆ ಮಾಡುವಾಗ ಸಿಲಿಕಾನ್ ಬ್ರಷ್ ಯೂಸ್ ಮಾಡೋದ್ರ ಬದಲಾಗಿ ಮೊದಲ ಕಾಲಕ್ಕೆ ಇವಾಗಲೂ ಹಳ್ಳಿಗಳ ಕಡೆಯಲ್ಲಿ ಈ ರೀತಿ ತೆಂಗಿಂದು ಜುಟ್ಟನ್ನು ಯೂಸ್ ಮಾಡ್ತಾರೆ, ಸ್ವಲ್ಪ ಗಟ್ಟಿಯಾಗಿರೋದನ್ನು. ಅದನ್ನೇ ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದು ಸಿಲಿಕಾನ್ ಬ್ರಷ್ ಬದಲಿಗೆ. ಅದಾದಮೇಲೆ ನಾನು ಇದು ಸ್ಯಾರಿದು ಟ್ಯಾಸಲ್ಸ್ ಕಟ್ತಿದ್ದೆ, ಅಂದರೆ ಕುಚ್ಚು ಕಟ್ತಿದ್ದೆ. ಮಗುನೂ ಹೆಲ್ಪ್ ಮಾಡ್ತಿದ್ದೆ ಅದರಲ್ಲಿ. ಒಂದು ರಾತ್ರಿ 10-10:30 ನಿದ್ದೆನೂ ಮಾಡಿಬಿಟ್ವಿ. ಹಿಂಗಿತ್ತು ನಮ್ಮ 53ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.